ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಇವತ್ತಿನ ಬ್ರೇಕ್ಫಾಸ್ಟ್ ಆಲೂ ಪಲ್ಯ ವಿತ್ ದೋಸೆ, ಆಲೂಗೆಡ್ಡೆ ಪಲ್ಯ. ಚೆನ್ನಾಯ್ತಾ ಅಭಿ? ದೋಸೆ ಚೆನ್ನಾಯ್ತಾ, ಇಡ್ಲಿ ಚೆನ್ನಾಯ್ತಾ? ನೀನೇನು ತಿಂತಾಯಿದ್ಯಾ ಅಭಿ? ಹಾಂ, ನಿಂಗೆ ದೋಸೆ ಇಷ್ಟನಾ ಇಡ್ಲಿ ಇಷ್ಟನಾ ಹೇಳು? ಹಾಂ, ನಿಂಗೆ ದೋಸೆ ಇಷ್ಟನಾ ಇಡ್ಲಿ ಇಷ್ಟನಾ? ಇಡ್ಲಿ ಇಷ್ಟ ಅಂತೆ. ನೀನು ಯಾವಾಗ ಇಡ್ಲಿ ಥರ ಆಗೋದು? ನಮ್ಮನೆ ಇವತ್ತು ಕ್ಲೀನಿಂಗ್ ನಡೀತಾ ಇದೆ. ಅರ್ಧಕ್ಕೆ ಬಿಟ್ಟು ಫಸ್ಟು ತಿನ್ಬಿಡೋಣ ಅಂತ ಬಂದಿದ್ದೀವಿ. ಇವನು ಸ್ಕೂಲಿಂದ ಕರ್ಕೊಬಂದು ತಿಂದಿದ್ದು ಲೇಟ್ ಆಗೋಯ್ತು ಇವತ್ತು. ಇವಾಗೆಲ್ಲ ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ, ಗ್ರಾಸರಿ ಎಲ್ಲ. ನಿಮಗೂ ತೋರಿಸ್ತೀನಿ ಏನೇನೋ ನಮ್ಮ ಮನೇಲಿ ಅಡುಪ ಹೆಂಗಿದೆ ಏನೋ ಅಂತ. ಎಲ್ಲ ಸಾರ್ಟ್ ಔಟ್ ಮಾಡಬೇಕು ಅಂತ ಅಲ್ವಾ ಸೊನೆ? ಹಾಂ, ಪಜಲ್ ಮಾಡಿದ್ದಾನಂತೆ, ಅದ್ರದ್ದು ವಿಡಿಯೋ ಅಂತೆ. ವೆರಿ ಗುಡ್ ಮಾ. ಒಂದು ಮಾಡಿಲ್ಲ ಇನ್ನೂ ನೀನು. ತಿನ್ಬಿಟ್ಟು ಮಾಡು. ಆಮೇಲೆ ನಾನು ವಿಡಿಯೋ ಮಾಡ್ತೀನಿ, ತಿನ್ಬಿಟ್ಟು ಮಾಡಿಬಿಡು. ಓಕೆ, ಟಿಫನ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗಿ ಕ್ಲೀನಿಂಗ್ ಮಾಡೋಣ. ಸಿಗೋಣ. ಮುಟ್ಟಬೇಡ ವೀರು, ಎಲ್ಲ ಓಪನ್ ಆಗುತ್ತೆ ಆಮೇಲೆ. ಇದೆಲ್ಲ ನೋಡಿ ಗ್ರಾಸರಿ. ಇವತ್ತು ಫ್ರಿಜ್ಜು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇದ್ರ ನಮ್ಮ ಅವಶ್ಯಕತೆ ಇಲ್ಲ ನಮಗೆ, ಸೊ ತೆಗ್ಬಿಡೋಣ, ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ. ಎಲ್ಲ 2 3 ಅರ್ಧ ಪ್ಯಾಕು ಎಲ್ಲ ಹಿಂಗಾಗ್ಬಿಟ್ಟಿದೆ ನೋಡಿ. ಎಷ್ಟಿದೆ, ಅಯ್ಯೋಯ್ಯಪ್ಪ. ಹಾಂ ಅಲ್ವಾ? ಒಂದ್ಸತಿ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಇರು ಸೊನ್ನೆ. ನಿನಗೆ ಯಾವುದೋ ಇಷ್ಟೊತ್ತಲ್ಲಿ ಕೊಡು. ಕಡಲೆಬೇಳೆ ಚೆನ್ನಾದಲ್ಲ. ಎಷ್ಟು ಕೆ ಜಿ? ಜಮೀನಿನಾ? ನಾವು ಜಮೀನಿ ಏನಾದ್ರು ಕಬಾಬ್ ಮಾಡೋಕ್ಕೆ, ಇಲ್ಲ ಏನಾದ್ರು ಕರಿ ಐಟಮ್ ಮಾಡ್ತೀವಿ ಅಂದರೆ ಜಮೀನಿ ಯೂಸ್ ಮಾಡ್ತೀವಿ. ಕಲ್ಲುಪ್ಪು 1 kg ಐತೆ. ರಾಕ್ ಸಾಲ್ಟ್. ಮುರ್ದಾಕ್ಬೇಡವಿ, ಫೋನ್ ಬರ್ತೈತೆ. ಓಕೆ, ಕ್ಲಿಯರ್ ಮಾಡಿದ್ವಿ. ಇನ್ಸ್ಟ್ರಕ್ಷನ್ ಇದೆ ನಮ್ಮ ಮನೇಲಿ. ನಾನು ಬರ್ದಿರೋದು ನಮ್ಮಲ್ಲಿ ಫುಲ್ ಡೀಪಾಗಿ ನೋಡ್ಬಿಡಿ, ಸುಮ್ಮನೆ ರ್ಯಾಂಡಮಾಗಿ ಬರ್ದಿದ್ದೀನಿ. ಫ್ರಿಜ್ ಕ್ಲೀನಾ? ಈ ಸೈಡಲ್ಲಿರೋದು ಒಂಚೂರು ತೆಗಿಬೇಕು. ಏನಿಲ್ಲ ಇದರಲ್ಲಿ. ಇದೆ ಡಯಟ್ ಕೋಕೋ, ಒಂದಷ್ಟು ಸ್ಪೈಸಸ್ ಅಂದರೆ ಪೌಡ್ರುಗಳು, ಕಬಾಬ್ ಪೌಡ್ರ್, ಅದು ಇದು ಇದು ಇಲ್ಲಿ ಸ್ಟೋರ್ ಮಾಡಿದ್ದೀವಲ್ಲ. ಎಲ್ಲ ಒಂದೊಂದು ಕ್ಯಾಟಗರಿ ಅಲ್ಲ ಸನೆ? ಇದೇನು ಗಿಡ ಅಂತ ನೋಡೋಣ ಯಾರು. ಇದು ಕಸ. ಪೂಜೆ ಮಾಡೋಂಗಿಲ್ಲ ನಾನು ಇನ್ನೂ ಒಂದು 4 days. ಮಲಗಲ್ವಾ? ಬೆಳಗ್ಗೆ ಎದ್ದು ಒಳ್ಳೆ ಇಲ್ಲ. ಎಬ್ಬರಿಸ್ತಾ ಇದ್ದೀನಿ 8 ಗಂಟೆ ಆದರೂ ಎದ್ದಿಲ್ಲ ಮಗು. 9:30 ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಿದ್ದೀನ. ಇದು 8 ಗಂಟೆ ಆದರೂ ನನ್ನನ್ನು ಮಲ್ಗೋದೇ ಇರುತ್ತೆ. ಇದು ಇಷ್ಟೊತ್ತಲ್ಲಿ ಮಲ್ಗಲ್ಲ. ಇದು 8 ಗಂಟೆ ಆದರೂ ಎದ್ದೇಳಲ್ಲ ಅಂತ. ಇದು ಮೇಲಿಂದ ಎಬ್ಬರಿಸ್ಕೊಂಡು ಕರ್ಕೊಂಬರೇ ಒಂದು ಇಲ್ಲಿ ಮಲ್ಕೊಳತ್ತೆ ಸೋಫಾ ಮೇಲೆ. ಇದು ಇದೆಯಲ್ಲ, ಇದು ನಂದು. ಯಾರ್ದಿದು? ನಂದು. ನಿಂದಲ್ಲ, ನಂದು. ಯಾರ್ದಿದು?
ಯಾರ್ದಿದು ಯಾರ್ದಿದು? ನಂದಿದು. ಅದೇನಾಗೋಯ್ತು, ಸುಸ್ತಾಗೋಯ್ತು. ಯಾಕಾಗತ್ತು ನಮಗೆ ಲೂಸ್ ಮೋಷನ್ ಬೇರೆ ಆಗಿಬಿಡ್ತಾ ಇದೆ. ಏನು ಬೇಬಿ ಮಾಡೋದು? ಹೊಟ್ಟೆ ಸರಿ ಇಲ್ಲ. ಬೆಳಿಗ್ಗೆ ಏನು ಅಂದಲ್ಲ ಹೇಳು ನೀನು. ಏನಾಗ ಚೇಂಜ್ ಮಾಡ್ಕೊಳ್ಳೋದು? ಹಂಗೆ ಅವಾಗ ಅವಾಗ ಒಂಥರ. ವಿಂಗ್ಸ್ ಕೇಳ್ಮಾ, ಏನು ತೋರಿಸೋದು? ಇದನ್ನ ಅದ್ರ ಹತ್ರನೇ ಇಟ್ಬಿಡ್ತೀನಿ. ಓಕೆ, ನೋಡ್ಬೋದು ಮಳೆ ತುಂತುರು ಅಂದಾಗಿ ಬೀಳ್ತೈತೆ. ಇದು ಬಂದುಬಿಟ್ಟು ವೀರುಗೆ ಸ್ಕೂಲಲ್ಲಿ ನಾಳೆ ಎನ್ವಿರಾನ್ಮೆಂಟ್ ಒಂದು ಸ್ಯಾಪ್ಲಿಂಗ್ ಕೊಡಬೇಕಂತೆ. ನಾನು ಮಲ್ಲಿಗೆದು ಜಾಸ್ಮಿನ್ದು ತೊಗೊಂಡಿದ್ದೀನಿ. ಚಿಕ್ಕದಾಗೆ ಹೂವು ಬಿಟ್ಟರೆ ಅಲ್ಲಿ ದೇವ್ರಿಗೆ ಯಾರು ಆಗುತ್ತೆ ಅಂತ. ಚೆನ್ನಾಗಿದೆ ದೇವರು. ಡಿ ಬರ್ದಿಲ್ಲ ನೀನು ಕ್ಲೀನಾಗೆ. ABCD, ಸಿ ಆದಮೇಲೆ ಡಿ ಬರೀ. ಅಳಿಸು ಸಿ ಡಿ ಕ್ಲೀನಾಗಿ ಬರೀ. ಎಷ್ಟು ಸಿಕ್ತು ಸುನಿ ಕಸ? ಅದೆಲ್ಲ ನಾಳೆ ಕಸಕ್ಕೆ ಒಂದು ಚೀಲಕ್ಕೆ ಹಾಕ್ಬಿಡ್ಬೇಕಿತ್ತು. ಚೀಲಕ್ಕೆ ಚೀಲ ಅಲ್ಲೊಂದು ಐತಲ್ಲ, ಇನ್ನೊಂದು ಕಸ ಐತೆ ಅದಷ್ಟೇ. ಕರೆಕ್ಟ್. GH ಎಲ್ಲ ನೋಡ್ಕೊಂಬರಿ. ಅಲ್ಲಿ ಏನಿದೆಲ್ಲ ಕವರ್ಗಳು, ವೇಸ್ಟು, ತಿಪ್ಪೆ, ಸ್ಟೋರ್ ಮಾಡಿಟ್ಟಿರೋ ತಿಪ್ಪೆ. ಕ್ಲೀನ್ ಮಾಡ್ಕೋಬೇಕಿಲ್ಲೆಲ್ಲ. ಇವತ್ತೆಲ್ಲ ಬರೀ ಕ್ಲೀನಿಂಗ್ ಕೆಲಸನೇ ಆಗಿದೆ. ವ್ಯಾಕ್ಯೂಮ್ ಮಾಡಿಬಿಡ್ತೀಯ ಒಂಚೂರು ಇವಾಗ. ನೋಡಿ ಯುವರ್ ಫ್ರಿಡ್ಜ್ ಖಾಲಿ ಖಾಲಿ ಖಾಲಿ. ಇದೊಂದು ಕ್ಲೀನ್ ಮಾಡಬೇಕು. ನಾನೇ ಇರಲಿ ಸುಮ್ಮನೆ, ಆಮೇಲೆ ಮಾಡೋಣ. ಸುಮ್ಮನೆ ಹೇಳಪ್ಪ, ಅಲ್ಲಿ ನೋಡ್ಕೊಂಡು ಮಾಡು. ಪಾತ್ರೆ ಇದೆ ಎಲ್ಲ, ಡಿಶ್ ವಾಷರ್ ಲೋಡ್ ಮಾಡಿಬಿಡ್ತೀನಿ ಇವತ್ತು. ಇಡ್ಲಿ ಮಾಡಿದ್ದು ಎಲ್ಲ ಇದೆ. ಇದು ತೊಳೆದಿರೋದು ಇಷ್ಟು ಮಾತ್ರ. ರಾತ್ರಿ ಊಟ ಮಾಡಿ ಡಿಶ್ ವಾಷರ್ಗೆ ಲೋಡ್ ಮಾಡಿಬಿಡೋದು. ಹಾಲು ಹಾಕಿದ್ದೀನಿ, ಕಾಯ್ದುಬಿಟ್ಟಿದ್ದೀನಿ. ಲೈಟ್ ಹಾಕ್ಲಾ? ತುಂಬ ಜನ ಕೇಳ್ತಾ ಇರ್ತೀರಾ ನೀವು ಯೂಸ್ ಮಾಡೋ ವ್ಯಾಕ್ಯೂಮ್ ಕ್ಲೀನರ್ ಯಾವುದು ಅಂತ. ಇದು ಬಂದುಬಿಟ್ಟು ಡೈಸನ್ನು. ಸೊ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಆಯಿತಾ. ನಾನು ಡೈಲಿ ಕಸ ಗುಡಿಸಿ ಒರೆಸೋಕ್ಕಾಗಲ್ಲ, ಯಾಕಂದರೆ ಡ್ಯೂಪ್ಲೆಕ್ಸ್ ಮನೆ, 3 ಬೆಡ್ರೂಮ್ ಮನೆ, ಆ್ಯಂಡ್ ಡೈಲಿ ಕಸ ಗುಡಿಸಿ ಒರೆಸ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಒಂದಿನ ಕಸ ಗುಡಿಸಿ ಒಂದಿನ ಈ ಥರ ವ್ಯಾಕ್ಯೂಮ್ ಮಾಡ್ಕೊಂಬಿಡ್ತೀವಿ. ಯಾವಾಗ ಜಾಸ್ತಿ ಕಸ ಇದೆ ಅನಿಸುತ್ತೆ ಅವಾಗ ಈ ಥರ ಒಂದು ರೌಂಡ್ ವ್ಯಾಕ್ಯೂಮ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಬರುತ್ತೆ. ಪರ್ಕೆಯಲ್ಲಿ ಗುಡಿಸಿದ್ರು ಅಷ್ಟು ಕ್ಲೀನ್ ಆಗಿರಲ್ಲ, ಅಷ್ಟು ಕ್ಲೀನಾಗಿ ವ್ಯಾಕ್ಯೂಮ್ ಮಾಡ್ಕೊಬಿಡ್ಬೋದು. ಮುಂಚೆಯಿಂದನೂ ನಾವು ಅದನ್ನೇ ರೂಢಿ ಮಾಡ್ಕೊಂಬಂದಿದ್ದೀವಿ. ಓಕೆ ಗೈಸ್, ನೋಡ್ತಾ ಇರ್ಬೋದು ಡಿಶ್ ವಾಷರ್ ಲೋಡ್ ಮಾಡ್ತಾಯಿದ್ದೀವಿ. ಎಲ್ಲ ಥರ ಹಾಕಿದೆ. ಇಲ್ಲಿ ನೋಡಿ, ತುಪ್ಪದ್ದು ಹಾಕ್ಕೊಂಡಿದ್ದೆ, ಜಿಡ್ಡು ಹೆಂಗಿದೆ ಅಂತ ಹಂಗೆ ಹಾಕಿದ್ದೀನಿ. ಇದಂತೂ ನೋಡಿ ತೊಳೆದ್ಮೇಲೆ ತೋರಿಸ್ತೀನಿ. ಎಲ್ಲ ಥರದ್ದು ಹಾಕಿದ್ದೀವಿ. ಅಂದರೆ ಇದು ಹಾರ್ಡ್ ಬಾಟ್ಲ್ ಹಾಕ್ತೀನಿ. ಅಂದರೆ ನಾವು ಹೆಂಗೆ ಲೋಡ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಟ್ರಿಕ್ಕಿ. ಕ್ಲೀನಾಗಿ ಮಾಡಿಕೊಂಡ್ರೆ ಕ್ಲೀನಾಗೆ ಆ ಸ್ಪೂನ್ ತೋರಿಸ್ತೀನಿ. ಇದು ನೋಡಿ ಸ್ಪೂನ್ ಆಯಿತಾ. ಇದು ಹಾಲು ಪಾತ್ರೆ ಎಲ್ಲ ಸುಲಭ ಹಾಕ್ತಾರೆ. ತೊಳೆದ್ಮೇಲೆ ಹೆಂಗಾಗುತ್ತೆ, ಎಷ್ಟು ಕ್ಲೀನಾಗುತ್ತೆ ಅಂತ ನಾನು ನಿಮಗೆ
ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ತೊಗೊಂಡು ಎಷ್ಟು ದಿನ ಆಯ್ತು ಸುನಿ? ಒಂದು 4-5 ವರ್ಷ, ಹಾಂ, ಆಲ್ಮೋಸ್ಟ್ ಒಂದು 5 ಇಯರ್ಸ್. ಇಲ್ಲಿಷ್ಟು ಪಾತ್ರೆನ, ಇದು ಬೆಳಗ್ಗೆಯಿಂದ ಇರೋ ಪಾತ್ರೆ. ಬೆಳಗ್ಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಎಲ್ಲನೂ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ನನಗಿರೋ ತೊಳೆಯೋಕ್ಕಿರೋ ಐಟಮ್ ಏನು ಗೊತ್ತಾ, ಇದನ್ನು ಹಾಕ್ಬೋದು. ಇದು ಸ್ವಲ್ಪ ದೊಡ್ಡದಿದೆ, ಅಲ್ಲಿ ಸ್ಟಕ್ ಆದಂಗೆ ಆಗುತ್ತೆ ಅಂತ ಇದನ್ನು ನಾನು ಹಾಕಲ್ಲ. ಬೆಳಗ್ಗೆ ನನಗೆ ವೀರು ಸ್ಕೂಲ್ಗೆ ಹೋಗುವಾಗ ಚಾಪಿಂಗಿಗೆ ಬೇಕಾಗುತ್ತೆ ಅಂತ. ಆ್ಯಂಡ್ ರಬ್ಬರು, ಇದೊಂದು ದೋಸೆ ಇಟ್ಟಿದ್ದು ಪ್ಲಾಸ್ಟಿಕ್ದು, ಇದೊಂದು ಹಾಕಲ್ಲ ಅಷ್ಟೇ ನಾನು. ಇನ್ನು ನೋಡಿ, ಇದು ಡಸ್ಟ್ಬಿನ್, ಇದು ವೀರುದು ಸ್ಕೂಲ್ದು. ಇದ್ರೊಳಗಡೆ ಒಂದು ಸ್ಟೀಲ್ದಿದೆ, ಅದನ್ನು ಕೂಡ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. ಇದು ಹಾಕಲ್ಲ. ಇಷ್ಟೇ ನನಗೆ ತೊಳೆಯೋಕ್ಕಿರೋದು, ಇನ್ನೇನೂ ತೊಳೆಯೋಕ್ಕಿಲ್ಲ ಇವತ್ತು. ನೋಡಿ, ಇದು ಬೆಳಗ್ಗೆ ಮಿಕ್ಕಿರೋ ರೈಸು, ಆಲೂಗಡ್ಡೆ ಪಲ್ಯ, ಹಾಲು, ಅಷ್ಟೇ. ಏನು ಮಾಡ್ತಾಯಿದ್ದೀನಿ ನೀನು? ಕಿತಪತಿ ಕಳ್ಳ ನೀನು? ತಿಂದ ಮೊಟ್ಟೆ ತಿಂದ? ಹಾಂ, ಫುಲ್ ತಿಂದ? ಎಲ್ಲೋ ಕೂಕೋಗೆ ಹಾಕ್ದೆ. ತಿಂದ ಕೂಕು? ತೊಳ್ಬಿಡು. ಇದೊಂಚೂರು ಕ್ಲೀನ್ ಮಾಡಿ ಇವಾಗ ತೊಳ್ಬಿಡ್ತೀನಿ ನಾನು ಅಷ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಲೈಟ್ ಹಾಕ್ಬಿಡ್ತೀನಿ. ಓಕೆ, ಬೆಳಿಗ್ಗೆ ಏನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ವೀರೂನ ಫಸ್ಟ್ ಸ್ಕೂಲ್ಗೆ ಬಿಟ್ಟು ಬರೋ ಅನ್ನೋ ಬ್ಯುಸಿಲಿ ಇರ್ತೀನಿ, ಹಾಗಾಗಿ. ಆ್ಯಂಡ್ ಇವತ್ತು ನೋಡ್ತಾ ಇರ್ಬೋದು, ಇಲ್ಲಿ ರೋಡ್ ಹತ್ರ ಎಲ್ಲ ಮೇಂಟೆನೆನ್ಸ್ ಬರ್ತಾಯಿದ್ರು. ಈ ಥರ ಲೇಔಟಲ್ಲೆಲ್ಲ ಇದ್ದರೆ ಏನಂದರೆ ಮೇಂಟೆನೆನ್ಸ್ ಅವರೇ ಮಾಡ್ತಾರೆ. BBMPಯಲ್ಲೆಲ್ಲ ಇದ್ದರೂ ಮಾಡ್ತಾರೆ. ಬಟ್ ಲೇಔಟಲ್ಲಿ ಏನಂದರೆ ನಿಮಗೆ ಅಮ್ಯುನಿಟೀಸ್ ಜಾಸ್ತಿ ಇರುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ. ಸೇಫ್ಟಿ ಆ್ಯಂಡ್ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ನು. ಆ್ಯಂಡ್ ಚೆನ್ನಾಗಿ ಕ್ಲೀನ್ ಮಾಡಿದ್ರು, ತುಂಬ ಗಿಡ ಬೆಳ್ಕೊಬಿಟ್ಟಿತ್ತು. ಮೆಡಿಟೇಷನ್ ಮಾಡಬೇಕು. ನಾನು ಹೇಳೋದು ಕೇಳಿ ಫಸ್ಟ್. ಗುಡ್ಡ ಬಿಟ್ಟು ಕಲಿ. ಕಾಲು ಮರ್ಚು ಸರಿಯಾಗಿ, ಕಾಲು ಮರ್ಚು, ಹಿಂಗೆ ಹಿಡ್ಕೋ ಕೈ, ಹಿಂಗೆ ಹಿಡ್ಕೋ. ಕಾಲು ಮೇಲೆ ಹಿಂಗೆ ಇಡಬೇಕು, ಕಾಲು ಮೇಲೆ. ಉಸಿರು ಹಿಡ್ಕೋ, ಉಸಿರು ನಿಧಾನಕ್ಕೆ ಬಿಡು, ನಿಧಾನಕ್ಕೆ ಮಾಡೋದು. ನಗ್ಬಾರ್ದು. ಕ್ಲೀನಾಗಿ ಪಪ್ಪ ಹೇಳಿದ್ ಮಾಡುಮ, ನಿಧಾನಕ್ಕೆ ಕಣ್ಣು ಮುಚ್ಚಿಬಿಟ್ಟು. ಕಾಲ್ ಮಡ್ಚು. 2 ಮಿನಿಟ್ಸ್ ಮಾಡಬೇಕು. ಕಾಲ್ ಮಡ್ಚು ನಂತರ. ಆಮೇಲೆ ಬುಕ್ ಹೇಳ್ಕೊಡುತ್ತೆ. ಮಾಡು ಫಸ್ಟು. ಕೈ ಎತ್ತು, ಕೈ ಎತ್ತು. ಮಾಡು, ಕಣ್ಣು ಮುಚ್ಕೋ, ನಿಧಾನಕ್ಕೆ ಉಸಿರಾಡು. ಹಿಂಗೆ ಕುತ್ಕೊಳೋದು ಕಲಿಬೇಕು. ಶ್ಲೋಕ ಹೇಳ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ಶ್ಲೋಕ ಇಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ಇವತ್ತು ಯಾವ್ದು ಹೇಳ್ಕೊಟ್ರು? ಹಾಂ ಹಾಂ ಹಾಂ. ನೀನು ಸ್ಕೂಲ್ಗೆ ಹೋಗ್ತಾರೆ, ನಾನು ಸ್ಕೂಲ್ಗೆ ಹೋಗ್ತಾರೆ. 2 ದಿನ ಆಗಿರೋದು, ಸುಮ್ಮನೆ ಇರೋ ಸ್ವಾಮಿ. ಅವ್ನಿಗೇನೋ ಗೊತ್ತಿರುತ್ತೆ. 2 ಡೇಸ್. ಬ್ರಹ್ಮ, ಹಾಂ, ಗುರುದೇವ, ಮಹೇಶ್ವರ, ಹಾಂ ಹಾಂ, ವಿಷ್ಣು ಅಲ್ವಲ್ಲ ಪಾಪ. ಕ್ಲೀನಾಗಿ ಹೇಳಮ್ಮ ವೀರು, ಹೇಳು. ಗುರು ಬ್ರಹ್ಮ. ಕೈ ಹೆಂಗೆ ಹಿಡ್ಕೋಬೇಕು? ಹೆಂಗೆ ಕುತ್ಕೊಬೇಕು. ಇನ್ನು ಸ್ಕೂಲಲ್ಲಿ ಹೆಂಗೆ ಹೇಳ್ಕೊಡ್ತಾರೆ? ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ 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 ಹೇ. ಅಲ್ಲಡ ಅದು ಹೇಳ್ತಾರಲ್ಲ ಅಷ್ಟರಲ್ಲಿ. ಹೌದಾ? ಗೊತ್ತು.
ನಗ್ಬಾರ್ದು. ವೀರು ಫಸ್ಟ್ ಬಾಲ್ ಇರೋದು ನುಂಗಪ್ಪ. ಹ್ಞೂ ಹ್ಞೂ ಮುಕ್ಕೋಣ. ಸರ್ ರೀಡಿಂಗ್ ಟೈಮ್ ನೋ ಟಿ ವಿ. ಯೋಗ ಮಾಡ್ತಾಕ ಅಲ್ಲಿ ಹಿಂಗೆ ಇಟ್ಕೊಂಡು ರಾತ್ರಿ 10 ಮಾಡ್ತಾ ಕಾಲಾಗೋಯ್ತು. ನೋಡಿ. ಇವಾಗ ನೆಕ್ಸ್ಟ್ ವೀರು 10 ಮಿನಿಟ್ಸ್ ಅಷ್ಟೇ ಮಲ್ಕೋಬೇಕು. ಬ್ರಷ್ ಟೀತ್ ಅಲ್ಲಿ ಉಚ್ತೀಯ ಡೈಲಿ? ನೀನು ಉಚ್ತೀಯ? ನೀನು ಉಚ್ತೀಯ? ಮಮ್ಮ ಉಜ್ಜೋದು ಕ್ಲೀನಾಗಿ ಅಲ್ಲಿ ಉಜ್ಜಬೇಕು, ಇಲ್ಲ ಹುಳ ಎಲ್ಲ ಬರುತ್ತೆ. ಆಮೇಲೆ ಸ್ನಾನ ಮಾಡಬೇಕು, ಬೇಕೆ ಬಾತ್. ಆಮೇಲೆ ಮುಳುಗೋದೆಲ್ಲ ಅವ್ರ ಮನೆ ಬಾತ್ರೂಮ್ ಟಬ್ ಐತೆ, ನಾವು ಬಕೆಟಲ್ಲಿ ಜಗ್ಗಲ್ಲಿ ಮುಳ್ಕೊಳೋದು. ಇವತ್ತು ಹೆಂಗೆ ಮಾಡ್ಕೊಂಡ ಕೇಳೋನು? ಇವತ್ತು ಹೆಂಗೆ ಮಾಡ್ಕೊಂಡೆ ಸ್ನಾನ? ಯಾರು ಮಾಡಿಸಿದ್ದು ನಿಂಗೆ? ನೀನು ಅಂದರೆ ಯಾರು? ಮಮ್ಮ. ನೆಕ್ಸ್ಟು ವೇರ್ ಕ್ಲೀನ್ ಆ್ಯಂಡ್ ಪ್ರಾಪರ್ ಐರನ್ಡ್ ಕ್ಲಾತ್ಸ್. ಚೆನ್ನಾಗಿ ಡ್ರೆಸ್ ಮಾಡ್ಕೊಬೇಕು. ನೋಡು, ಅಣ್ಣ ಚಡ್ಡಿ ಹಾಕಿದಾನ, ಆಮೇಲೆ ಶರ್ಟ್ ಹಾಕೋಣ. ನೀನು ಹಾಕೊಂಡಿದ್ದ ಬಟ್ಟೆನೇ ಹಾಕೋತೀನಿ ಅಂತೀಯ, ಹೊಸ ಬಟ್ಟೆ ಹಾಕೊಳ್ಳೋದೇ ಇಲ್ಲ. ಸಾಕ್ಸ್ ಹಾಕಿದಾನ. ಅವ್ನು ಯಾವ್ದು ಹೇಳ್ತಾನೆ ಅದೇ ಪ್ಯಾಂಟ್ ಹಾಕ್ಬೇಕು ಬೇಬಿ. ಇನ್ನೊಂದು ಸಾಕ್ಸ್ ಹಾಕಿದಾನ, ಶೂ ಹಾಕೋಣ. ಇನ್ನು ಹಾಕೊಂಡು ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ ರೆಡಿ ಆದಮೇಲೆ ಲಾಸ್ಟ್ ವೀಕಿಂದ ಇದು 3 ಟೈಮ್ಸ್ ಹಾಕಿರೋದು ಬೇಬಿ. ಇವನು ಕೈ ಮುಗಿಬೇಕು. 1 ವೀಕಿಗೆ 2 ಸತಿ ಇದೇ ಪ್ಯಾಂಟ್ ಹಾಕೋನೆ. ಮಾಮಿ ಕೈ ಮುಗಿದ್ಬಿಟ್ಟು ಊಟ ಮಾಡಬೇಕು. ವಾಶ್ ಮಾಡಿ ಇಕ್ಕದ್ಮೇಲೆ ಅದನ್ನೇ ಹಾಕೊಂತಾನೆ. ಊಟ ಮಾಡಬೇಕು. ಪ್ಯಾಂಟ್ ಇಲ್ವ ಅವನ ಹತ್ರ? ಕೇಳು. ಸ್ಕೂಲ್ಗೆ ಹೋಗ್ಬೇಕು. ಅರ್ಥ ಆಯ್ತಾ? ಅದು ಹೇಳ್ತೀನಿ. ಸ್ಕೂಲ್ಗೆ ಹೋಗಿ ಆಮೇಲೆ ಪ್ರೇಯರ್ ಮಾಡ್ತಾರೆ ನೋಡಿ. ಪ್ರೇಯರ್ ನನ್ನ ಮಾತೇ ಕೇಳಲ್ಲ. ಯಾರು? ನಾಳೆ ಸ್ಕೂಲ್ಗೆ ಇದೆಯಾ ವೀರು? ಹಾಂ ಹಾಂ ಹಾಂ. ನಾಳೆ ಏನು? ನಾಳೆ ಸ್ಯಾಟರ್ಡೆ ಇರಲ್ಲ. ಸಂಡೇನೂ ರಜಾ. ಮಂಡೇ ಹೋಗ್ಬೇಕು. ಏನಂತಾರೆ ಅದಕ್ಕೆ? ಹಾಲಿಡೇ. ಮಂಡೇ ಹೋಗ್ಬೇಕು. ಇಲ್ಲ, ಮಂಡೇ ಹೋಗ್ಬೇಕು. ಓಕೆ, ನೋಡು, ಒಂದು ಬಾಯ್ ಹೇಳ್ಬಿಡು, ಗುಡ್ ನೈಟ್ ಹೇಳು. ಈ ಕಡೆ ತಿರ್ಕೊಂಡು ನಾನು ನೋಡಿ. ನಾನು ನೋಡ್ತಾ ಇಲ್ಲ ನೀನು. ಮುತ್ತು ಹಂಗೆ ಮುತ್ತು. ವೀರು ಮುತ್ತು. ವೀರು ಮಮ್ಮ ಕರೀತಲ್ಲ. ಮುತ್ತು. ಓಕೆ ಬಾಯ್.